ಎಲ್ರಿಗೂ ನಮಸ್ಕಾರ. ಇವತ್ತು ಈ ಹೆಣ್ಣು ಎಂತ ಮಾಡ್ತಿತ್ತಪ್ಪ ಅಂತೇಳಿ ಹೇಳಿ ಎಣಿಸ್ಕೊಂಡ್ರೆ, ಇವತ್ತು ನಾನು ಉಪ್ಪಿನಕಾಯಿ ಮಾಡುವ ಅಂತ ಹೇಳಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್. ಲೈಕ್ ಮಾಡಿ ಹೇಕೊಂಬ. ಇದಂಗೆ ಕಲಿಸ್ತೆ. ಇದು ನೀರು ಹೆಚ್ಚಾಯ್ತಾ? ಹಾಯ್, ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ರಿ ಎಲ್ಲರೂ? ನಾನು ಆರಾಮಿದ್ದೆ. ಎಂತ ಅಂದ್ರೆ ಇವತ್ತು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ನಿಜವಾಗಿ ಎಲ್ಲ ಹೇಳುತ್ತಲ್ಲ ಮರ್ತು ಹೋಗ್ಬೋದು. ನಂಗೆ ಎಂತ ಮಾಡೋಕ್ಕಾದ್ರು ನಂಗೆ ಎಲ್ಲ ಮರ್ತು ಹೋಗ್ಬೋದು. ನಾನು ಆವಾಗಲೇ ಒಂದು ಮಾತಾಡಿದ್ದೆ, ಇವಾಗ ಇನ್ನೊಂದು ಮಾತಾಡ್ತಾ ಇದ್ದೆ. ಇರಲಿ, ಎಂಥದೇ ಇರಲಿ. ಇವಾಗ ಎಂತ ಮಾಡೋದಂತೇಳಿ ಹೇಳಿದ್ರೆ, ನಾನು ಉಪ್ಪಿನಕಾಯಿ ಮಾಡುವ ಅಂದ್ಕೊಂಡು ಹೊರಟೆ. ಉಪ್ಪಿನಕಾಯಿ ಮಾಡುವ ಅಂತ ಹೊರಟ ತಕ್ಷಣ ನಮ್ಮನೆ ಮಿಕ್ಸಿ ಜಾರ್ ವಾಪಸ್ ಹಾಳಾಯ್ತು. ಅರ್ಧ ಎಲ್ಲ ಹುಡಿ ಮಾಡ್ಕೊಂಡಿತ್ತು. ಇನ್ನು ಮಿಕ್ಕಿದ ಅರ್ಧ ಹುಡಿ ನಾವು ಈಗ ಇದೆಲ್ಲ ನಾನು ಗುದ್ದಿ ಮಾಡ್ತಿಪ್ಪು ಹುಡಿ. ಈಗ ಗುದ್ದಿ ಹುಡಿ ಮಾಡ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಹಾಕುವ ಅನ್ಕೊಂಡು, ಪ್ರತಿ ವರ್ಷ ಬಂದರೆ ಈ ಸಮ್ಮರ್ ಬಂದರೆ ಇದೇ ಎಲ್ಲ ಒಂದು ಕೆಲಸ. ಉಪ್ಪಿನಕಾಯಿ ಹಾಕೋದು, ಆಮೇಲೆ ಒಣ ಐಟಮ್ಸ್ ಎಲ್ಲ ತಂದಿಟ್ಕೊಂಡು, ಇದೆಲ್ಲ ಒಂದು ಕೆಲಸ. ಈಗ ಲಾಯ್ಕ್ ಮಾಡಿ ಗುದ್ಕೊಂಡು ಇದು ನಾನು ಗುದ್ದಿ ಮಾಡೋದು ಪುಡಿ. ಉಪ್ಪಿನಕಾಯಿ ಮಾಡೋಕ್ಕೋಸ್ಕರ ಸ್ವಲ್ಪ ಪುಡಿನ ಆವಾಗಲೇ ನಾವು ಗ್ರೈಂಡ್ ಮಾಡಿತ್ತು. ಅರ್ಧ ಗ್ರೈಂಡ್ ಮಾಡೋತಿಂಗೆ ಹುಡಿ ಆಪತ್ತಿಂಗೆನೆ ನಮ್ಮದು ಮಿಕ್ಸಿ ಹಾಳಾಯ್ತು, ಜಾರೇ ಹಾಳಾಯ್ತು. ಅದಕ್ಕೆ ಇವಾಗ ನಾನು ಗುದ್ದಿ ಮಾಡ್ತಾ ಇದ್ದೆ. ಆಗ್ಲಿಗಿನ ಕಾಲಂಗೆ ಹಳೆ ಕಾಲದಂಗೆಲ್ಲ ಹಿಂಗೆ ಮಾಡ್ತಿದ್ದೀರೇನೋ ಮೇ ಬಿ. ನಂಗೆ ಮುಖ ಎಲ್ಲ ಉರಿತಿತ್ತೀಗ. ಮುಖ ಉರುಕು ಕಾದ ಪುಡಿನೇ ಮುಟ್ಟಿ ಮುಖನೂ ಮುಟ್ಟಿದೆ ಮತ್ತಿನ್ನೆಂತ. ಲೈಕತ್ ಮಾತ್ರ ದೊಡ್ಡದ್ರಾಗ ಮಾಡ್ರೆ ಇನ್ನೂ ಲೈಕತ್ ಎಂತ ಕೇಳ. ಈಗ ಕಾಣಿ ಇದು ಆಲ್ಮೋಸ್ಟ್ ಹುಡಿ ಆಯಿತು. ಇದನ್ನು ನಾನು ಇದಕ್ಕೆ ಹಾಕಂತೆ. ಈಗ ಆಯ್ಕೆ ಮಾಡಿ ಹೇಕೊಂಬ. ಈಗ ಆಯಿತು. ಇನ್ನೊಂದು ಇನ್ನೊಂದು ಚೂರು ಉಳಿದಿತ್ತು. ಅದನ್ನು ಕುಟ್ಟಿ ಪುಡಿ ಮಾಡ್ಕಂತೆ. ಕುಟ್ಟಿ ಪುಡಿ ಮಾಡ್ಕೊಂಡು ನೆಕ್ಸ್ಟು ನಮ್ಮ ಮನೆಯಲ್ಲಿ ನಾವು ಇದು ಎಂಥದ್ದು ಮಾವಿನ ಮಿಡಿ ಅಲ್ಲ, ಉಪ್ಪಿ ಹಾಕಿ ಇಟ್ಟಿತ್ತು. ಉಪ್ಪಿ ಹಾಕಿದ್ದನ್ನು ಡೈರೆಕ್ಟು ಉಪ್ಪಿನಕಾಯಿ ಮಾಡೋದು. ಈಗ ಇದು ಇನ್ಸ್ಟೆಂಟ್ ಅಲ್ಲ, ಇದು ಸುಮಾರು ಟೈಮ್ ತನಕ ಮಾಡುವಂಥ ಉಪ್ಪಿನಕಾಯಿ. ಸೊ ಇದಕ್ಕೆ ಮಾಡೋಕ್ಕೆ ಕ್ರಮಗಳು ಸುಮಾರಿತ್ತು. ಎಂತ ಅಂತೇಳಿ ಹೇಳಿದ್ರೆ, ಇದೆಂತ ಪುಡಿ? ಉಪ್ಪಿನಕಾಯಿ. ಇಷ್ಟೋದರಿಗೆ ಹೇಳ್ತಿದ್ದೆ ಉಪ್ಪಿನಕಾಯಿ. ಈ ಪ್ಯಾನ್ ಯೂಸ್ ಮಾಡೋಕ್ಕಾಗ ನಿಂಗೆ ಗೊತ್ತಿಲ್ಲ? ಎಂತಕ್ಕೆ ಮಾಡೋಕ್ಕಾಗ? ಅದ್ರಾಗ ಎಲ್ಲ ಕ್ಯಾನ್ಸರ್ ಬರ್ತದೆ ಅದರಿಂದ. ಹೌದಾ? ಯಾ, ಕ್ಯಾನ್ಸರ್ ಬರ್ತದಾ? ನಮ್ಮನೆಗೆ ಯಾರು ಗೊತ್ತಿಲ್ಲ. ಎಸ್, ಇದು ನೋಡಿ ಆವಾಗಲೇ ಮಿಕ್ಸಿಯಲ್ಲಿ ಪುಡಿ ಮಾಡಿರುವಂಥದ್ದು. ಇದು ನೀಟಾಗಿ ಆಗಿದೆ. ಇದು ಸಹ ಅಷ್ಟೇ. ಇದೆಲ್ಲ ವೀಡಿಯೋ ಮಾಡ್ಕೊಂಬಂದು ನಂಗೆ ಮರ್ತೋಯ್ತು. ಇದು ಸಾಸಿವೆ, ಜೀರಿಗೆ ಅದ್ರದ್ದೆಲ್ಲ ಮಿಕ್ಸ್ಚರ್ ಪೌಡರ್ ಇದು. ಇದನ್ನೆಲ್ಲ ನೆಕ್ಸ್ಟ್ ಇನ್ನು ವಾಪಸ್ಸು ಉಪ್ಪು ನೀರು ಹಾಕಿ ಕಡುಕಿತ್ತು. ಕಂಡ್ರಿ ಅಲ್ಲ. ಎಸ್, ಇದೆಂತ ಗೊತ್ತಾ? ಇದು ನಾವು ಮಾವಿನಕಾಯಿನ ನೆನೆಸಿ ಇಟ್ಟಿತ್ತಲ್ಲ, ಅದೇ ಉಪ್ಪು ನೀರನ್ನು ಸ್ವಲ್ಪ ಎತ್ತಿ ಇಟ್ಕೊಂಡು ಅದನ್ನು ತುಂಬ ಹೊತ್ತು ತನಕ ಬಿಸಿ ಮಾಡೋದು. ತುಂಬ ಹೊತ್ತು ತನಕ ಬಿಸಿ ಮಾಡಿ, ಆ ಬಿಸಿ ಹಾಕೋದಲ್ಲ, ಇದನ್ನು ಸ್ವಲ್ಪ ಚಪ್ಪಿ ಮಾಡ್ಕೊಂಡು, ಅದಕ್ಕೆ ಈಗ ಚಪ್ಪಿ ಮಾಡೋಕ್ಕಿಟ್ಟಿತ್ತು. ಇದು ಮಾವಿನ ಮಿಡಿ. ಆ್ಯಕ್ಚುಲಿ ಇದನ್ನು ಕೆಲವು ಮಿಡಿ ಎಲ್ಲ ಒಳ್ಳೆ ಇಲ್ಲ, ಈ ಮಿಡಿ ಎಲ್ಲ ಒಳ್ಳೆ ಇಲ್ಲ. ಬಟ್ ನಮ್ಮ ಹತ್ರಗೆ ಇಪ್ಪುದಿದೆ, ಮತ್ತಿನೆಂತ ಮಾಡೋಕ್ಕಿಲ್ಲ, ಅದಕ್ಕೆ ಹಾಕ್ತಾ ಇತ್ತು. ಸ್ವಲ್ಪ ಮಿಡಿ ಬೇರೆ ಇತ್ತು. ಆ ಮಿಡಿನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾವು ಮತ್ತೆ ವಾಪಸ್ ಉಪ್ಪಿನಕಾಯಿ ಮಾಡೋಕ್ಕಿತ್ತಲ್ಲ, ಆವಾಗ ಮಾಡ್ತೇವೆ. ಈ ಮಿಡಿಯೆಲ್ಲ ತಿಂದರೆ ಎಂತ ಆಗ್ತಿಲ್ಲ. ಆದರೆ ನೀಟಂಗೆ ಚಿವುಂಟಿತ್ತು ಎಲ್ಲ ಆಯ್ತದ. ಆದರೆ ಈ ಮಿಡಿ ಹೋದರೆ ಆ ಮಿಡಿ ಚೆನ್ನಾಗಿಲ್ಲ ಅಷ್ಟೇ. ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ನಾವು ತಿನ್ಬೋದು. ನಾವು ಚಣಕಿದ್ದಲ್ಲಿಂದನೂ ತಿನ್ನಿತ್ತು. ನಮ್ಮ ಮನೇಲಿ ಮೊದಲೆಲ್ಲ ಹೆಂಗಂದರೆ, ಉಪ್ಪಿನಕಾಯಿನ ಒಂದೇ ಸಲ ಫುಲ್ ಮಾಡಿ ಇಡೋದು.
ಆಮೇಲೆ ನಮ್ಗೆ ಎಷ್ಟೆಷ್ಟು ಬೇಕೋ ಅದನ್ನ ಭರಣಿಯಿಂದ ಚಿಕ್ಕ ಚಿಕ್ಕ ಬಾಕ್ಸಿಗೆ ಹಾಕಿ ನಾವು ತಿಂತಾ ಇದ್ವಿ. ಆದರೆ ಈ ಸಲ ನಾವು ಎಂತ ಎಣಿಸಿತೋ, ಈ ಸಲ ನಾವು ಫುಲ್ಲು ಒಂದೇ ಸಲ ಮಾಡೋದು ಬೇಡ, ನಮ್ಗೆ ಎಷ್ಟು ಬೇಕೋ ಅಷ್ಟೇ, ನಮ್ದು ಏನು ಚಿಕ್ಕ ಬಾಕ್ಸಿಗೆ ಎಷ್ಟು ಹಿಡಿತೋ ಅಷ್ಟೇ ಮಾಡ್ಕೊಂಬ ತಿಂಬ ಅಂತೇಳಿ ಹೇಳಿ ಪ್ಲ್ಯಾನ್ ಹಾಕಿತ್ತು. ಸೊ ಈಗ ನಮ್ದು ಏನು ಚಿಕ್ಕ ಭರಣಿ ಇದೆಯಲ್ಲ, ಆ ಭರಣಿಗೆ ಹಿಡುವಷ್ಟೇನೆ ಉಪ್ಪಿನಕಾಯಿ ಇವಾಗ ನಾವು ಮಾಡ್ತಿರೋದು. ಅದಾದ್ಮೇಲೆ ಇದು ಖಾಲಿ ಆತ ಬಂದಂಗೆ ವಾಪಸ್ ಇದು ಎಂತ ಪುಡಿ ಮಾಡೋದು, ಉಪ್ಪಿನ ನೀರು ಹೆಂಗಿದ್ರು ಇತ್ತು ನಮ್ಮ ಹತ್ರ, ಅದನ್ನ ಹಾಕೋದು, ಮಿಕ್ಸ್ ಮಾಡೋದು, ಉಪ್ಪಿನಕಾಯಿ ಮಾಡೋದು. ಹೆಂಗೆ ಎಂತಕ್ಕಂದ್ರೆ ಲಾಸ್ಟ್ ಟೈಮೆಲ್ಲ ತುಂಬ ಮಾಡಿ ಕಡಿಗೆ ಹಾಳಾಪಕ್ಕೆ ಶುರುವಾಯ್ತು. ಅಂದರೆ ಹಾಳಾಪುದು ಅಂತೇಳಿ ಹೇಳಿದ್ರೆ ಏನು ಇದಾಗ್ದಲ್ಲ ಅಂತ ಎಂತ ಕೆಟ್ಟು ಹಾಪುದಲ್ಲ, ಎಂತ ಅಂದರೆ ನಮ್ಗೆ ಒಂದು ತಿಂಬಲ್ಲಿ ನಾವು ನಾಲ್ಕು ತಿಂಬೋದು, ಅದು ಹೊಟ್ಟೆ ನೋವು ಬಪ್ಪುದು, ಆಮೇಲೆ ಹೊಟ್ಟೆ ಉರಿ ಬಪ್ಪುದು, ಹಿಂಗೆಲ್ಲ ಆಯ್ತು. ಅದಕ್ಕೋಸ್ಕರ ಈ ಸಲ ನಮ್ಮದು ಅಮ್ಮಂದೊಂದು ಪ್ಲ್ಯಾನ್, ಸ್ವಲ್ಪವೇ ಮಾಡ್ಕೊಂಬ ಎಷ್ಟು ಬೇಕಷ್ಟೇ ತಿಂಬ ಅಂತೇಳಿ ಹೇಳಿ. ಇಲ್ಲ ಅಂದರೆ ಬೇಕಾಬಿಟ್ಟು ತಿಂದು ನಮ್ಮನೆಗಂತೂ ಮೀನು ಸಾರಿ ಸಮೇತ ನಾವು ಉಪ್ಪಿನಕಾಯಿ ಹಾಕೊಂಡು ತಿಂದದ್ದು ಅಷ್ಟು ರಾವಿತ್ತು ನಮ್ಗೆ ಉಪ್ಪಿನಕಾಯ್ದು ಅಂತೇಳಿ ಹೇಳ್ರಿ. ಉಪ್ಪಿನಕಾಯಿ ಇಲ್ದಿದ್ದರೆ ನಮಗೆ ಇದೇ ಹೊತ್ತಿಲ್ಲ, ಹೊಟ್ಟೆ ಒಳಗೆ ಕುಳೇ ಹೊತ್ತಿಲ್ಲ ಆ ನಮೂನಿ. ಮತ್ತು ಇನ್ನೊಂದು ಎಂತ ಅಂದರೆ ಲಾಸ್ಟಿಗೆ ನಮ್ಮ ಹತ್ರ ಉಪ್ಪಿನಕಾಯಿಯೇ ಮಿಕ್ಕುದಿಲ್ಲ. ಲಾಸ್ಟಿಗೆ ನಮಗೆ ಅಯ್ಯೋ ಉಪ್ಪಿನಕಾಯಿ ಇಲ್ಲ ಅಂಗಡಿಯಿಂದ ತಪ್ಪ ಹಿಂಗೆ ಅನ್ಕೊಂಡು ಹೇಳಿ ಮತ್ತೆ ವಾಪಸ್ಸು ಇದಾಯ್ತು. ಅದಕ್ಕೆ ಈ ಸಲ ಈ ಪ್ಲ್ಯಾನ್ ಮಾಡಿದ್ದೇವೆ. ಹೆಂಗೆ ಪ್ಲ್ಯಾನ್? ಉಪ್ಪಿನಕಾಯಿಯೂ ಇದ್ದಂಗಾಯ್ತು, ತುಂಬ ಟೈಮ್ ತನಕ ಉಳ್ದಂಗಾಯ್ತು, ಬೇಗ ಬಿಟ್ಟು ಖಾಲಿಯೂ ಆಗಲ್ಲ. ಇದು ಗ್ರೈಂಡರ್ನ ನೀಟ್ ಮಾಡಿ ತೊಳೆದು ಅಮ್ಮ ಇಲ್ಲ ಸ್ವಲ್ಪ ವೆಟ್ಟಿತ್ತು, ಈಗ ಈ ಪ್ಲೇಸ್ ವೆಟ್ಟಿದೆ, ಸ್ವಲ್ಪ ಇದೊಂದು ಆರಿಸ್ಲಿ. ಈಗ ಇದು ಸಮೇತ ಒಣಗಿತ್ತು. ಸೊ ಇನ್ನು ಮಾಡ್ಲಕ್ಕ ಮೊದಲಿನ ಕಾಲದಂಗೆಲ್ಲ ಉಪ್ಪಿನಕಾಯಿ ಮಾಡೋಕ್ಕಂತೇಳಿ ಹೇಳಿಯೇ ಒಂದು ಇಡೀ ದಿನ ಬೇಕಿತ್ತಂತೆ. ಇವಾಗ ಎಲ್ಲ ಈಸಿ ಆಗಿದೆ. ಎಂತ ಅಂತೇಳಿ ಹೇಳಿದ್ರೆ ಮಿಕ್ಸರು, ಗ್ರೈಂಡರು ಇದೆಲ್ಲ ಇಪ್ಪುದ್ರಿಂದ ಈಗ ಉಪ್ಪಿನಕಾಯಿ ಮಾಡೋದು ಈಸಿ, ಎಂತ ಬೇಕಾದ್ರೆ ಮಾಡೋದು ಈಸಿ ಆಗಿದೆ. ಇಲ್ಲ ಅಂತೇಳಿ ಹೇಳಿದ್ರೆ ಉಪ್ಪಿನಕಾಯಿ ಮಾಡೋಕ್ಕೋಸ್ಕರ ನಮ್ದು ದಡ್ಡನ ಕಾಲದಂಗೆಲ್ಲ ಉಪ್ಪಿನಕಾಯಿ ದಿನ ಮಾಡೋಕ್ಕೋಸ್ಕರವೇ ಒಂದು ಇಡೀ ದಿನ. ಈಗ ಫಸ್ಟಿಗೆ ಈ ನಾವು ಪುಡಿ ಮಾಡ್ಕೊಂಡಿತ್ತಲ್ಲ, ಎಂತ ಇದು ನಮ್ಮ ಮಿಕ್ಸಿಯಲ್ಲಿ ಮಾಡಿದಂಥ ಪುಡಿ ಹೈಕೊಂಬ, ಸ್ವಲ್ಪವೇ ನೀರು ಹೈಕೊಂಬ. ಸಾಕು ಅನ್ಸುತ್ತಲ್ಲಮ್ಮ, ಇಷ್ಟು ಸಾಕು. ಇದು ಸಾಸಿವೆ ಅದ್ರದ್ದೆಲ್ಲ ಮಿಕ್ಸರ್, ಇದನ್ನು ಹೈಕೊಂಬ. ಸ್ವಲ್ಪ ನೀರು ಹಾಕಿ ಅಮ್ಮ. ಈಚೆಲ್ಲ ಪುಡಿ ಇದೆ, ಈ ಕಡೆನೂ ಇದೆ. ಇದು ಮೊದಲೆಲ್ಲ ಕಡುಕಲ್ಲಂಗೆ ಮಾಡ್ತೀನಿ, ಈಗ ಗಾಣಿ ಗ್ರೈಂಡರ್. ನಾ ಲಾಸ್ಟ್ ಟೈಮ್ ಎಂತ ಮಾಡಿದೆ ಗೊತ್ತಾ, ಮಂಡೆ ಕೆಟ್ಟರು ಕಣಿಗೆ ಹಿಂಗೆ ಮಾಡೋದು, ವಿಡಿಯೋ ಮಾಡಿದೆ ಅಂತೇಳಿ ಹೇಳಿ ಮಾಡೋದು. ಅದ್ರ ಲಾಸ್ಟಿಗೆ ಉಳಿದು ಲಾಸ್ಟಿಗೆ ಇಲ್ಲೆಲ್ಲ ಸ್ವಲ್ಪ ಬಂದಿರುತ್ತಲ್ಲ, ಆ ಬಂದ ತೆಗೆದೇ ಅಲ್ಲ, ನಂಗೆ ನೆನಪು ಇಲ್ಲ ಕಡಿಗೆ. ಇವಾಗ ನಾವು 2ನೇ ಸಲ ಮಾಡೋದು ಪುಡಿಯು ಹಾಕಿರಮ್ಮ, ನಮ್ಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಎಷ್ಟು ಬೇಕಷ್ಟು ಉಪ್ಪು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೇಕು ಮಧ್ಯದಲ್ಲ. ಒಂದು ಕೋಲ್ ಹಿಡ್ಕೊಂಡು ಸ್ವಲ್ಪ ಹಿಂಗೆಲ್ಲ ಬಿಡ್ತಾ ಇರ್ಬೇಕು. ಇಲ್ಲಿ ನೋಡಿ, ಇದು ನಮ್ಮ ಮಿಡಿ, ನಾವು ಉಪ್ಪಿಗೆ ಹಾಕಿದ್ದು ಮಿಡಿ. ನಮ್ಗೀಗ ಮಿಡಿ ಕಮ್ಮಿ ಆಯ್ತು, ಅದಕ್ಕೆ ಸ್ವಲ್ಪ ಮಿಡಿ ತೆಕ್ಕೊಂಬ ಅನ್ಕೊಂಡು ಸ್ವಲ್ಪ ಮಿಡಿಯನ್ನು ಇದ್ರ ನೀರನ್ನೆಲ್ಲ ಸೋಸಿ ಇದಕ್ಕೆ ಹಾಕೋದು. ಎಸ್, ಈಗ ಇದು ಕಂಪ್ಲೀಟ್ ಆಯ್ತು. ಇನ್ನು ಇದನ್ನು ತೆಗುದು. ನಾನು ತೆಗುದಿಲ್ಲಪ್ಪ, ನನ್ನ ಕೈ ಊರಿತ್ತು, ಅಮ್ಮ ತೆಗಿತ್ತು. ತಿನ್
ಇದಕ್ಕೆ ಹಾಕು ನೆಕ್ಸ್ಟ್. ಸ್ವಲ್ಪ ಉಪ್ಪು ನೀರು ಹಾಕ್ಬಿಟ್ಟು ನೀರೇ ಇದಕ್ಕೆ ಉಪ್ಪು ನೀರೇ ಹಾಕ್ಬೇಕು, ಬೇರೆ ಎಂಥದ್ದು ನೀರು ಹಾಕ್ಲಿಕ್ಕಿಲ್ಲ. ಉಪ್ಪು ನೀರಿಲ್ಲ, ನಾನು ಚಪಿ ನೀರು ಹಾಕ್ತೆ ಅಂದರೆ ಆಯಿಲ್ಲ, ಉಪ್ಪು ನೀರೇ ಹಾಕ್ಬೇಕು. ಇವಾಗ ನೀರು ಸ್ವಲ್ಪ ಜಾಸ್ತಿ ಬೇಕು. ಉಪ್ಪು ನೀರನ್ನು ಸೋಸ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಲಿಕ್ಕೆ ಇಡುವಂಥದ್ದು. ಇದು ಲಾಯ್ಗ್ ಮಾಡಿ ಕೊದಿಕು ಎಂತಕ್ಕಂತೇಳಿ ಹೇಳಿದ್ರೆ ಅದ್ರ ಮೇಲ್ ಅಂಶ ಎಲ್ಲ ಹೋಗ್ಬೇಕು. ಉಪ್ಪಿನಕಾಯಿಗೆ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟು ಇದು ಬೆಳ್ಳುಳ್ಳಿನ ನೀಟ್ ಮಾಡಿ ಸಿಪ್ಪೆನ ತೆಗಿಬೇಕು, ಸಿಪ್ಪೆ ತೆಗೆದು ಹಾಕಬೇಕು. ಯಾಕಂದರೆ ನಂಗಂತೂ ಬೆಳ್ಳುಳ್ಳಿ ಅಂದರೆ ಮಸ್ತ್ ಇಷ್ಟ. ಅದು ಉಪ್ಪಿನಕಾಯಲ್ಲಿ ಮತ್ತು ಈ ಒಗ್ಗರಣೆ ಹಾಕೋದು ಇದೆಲ್ಲ ತಿನ್ಲಿಕ್ಕೆ ಮಸ್ತ್ ಇಷ್ಟ ನನಗೆ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೆ ನಾನು ಬೆಳ್ಳುಳ್ಳಿ ಅಂದರೆ. ಮತ್ತು ಇನ್ನೊಂದು ಎಂತಂದರೆ ಇದು ಬೆಳ್ಳುಳ್ಳಿ ಹಾಕೋದು ಕಾರಣ ಏನಂದರೆ ಎಂತ ಇದಿದೆಯಲ್ಲ ಎಂಥದ್ದು ಮಾವಿನಕಾಯಿ ಸ್ವಲ್ಪ ವಾಯ, ಅದಕ್ಕೋಸ್ಕರ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಹಿರಿಯರು ಬೆಳ್ಳುಳ್ಳಿಯನ್ನು ಸಾಸಿವೆಯನ್ನೆಲ್ಲ ಹಾಕ್ತಾಯಿದ್ರು. ಎಸ್, ಇವಾಗ ಎಲ್ಲ ರೆಡಿ ಆಯಿತು. ನಮ್ಮ ಮಾವಿನ ಮಿಡಿ ಸಹ ಇಲ್ಲಿದೆ. ಆಮೇಲೆ ಇವಾಗ ನಾವು ನಾನು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಮಾವಿನದು ಮಿಡಿ ಹಾಕಂತೆ, ಮಾವಿನ ಮಿಡಿ ಹಾಕೊಂಡು ಆಮೇಲೆ ಇದು ಉಪ್ಪಿನಕಾಯಿದು ಪೇಸ್ಟು ಇದನ್ನು ಸ್ವಲ್ಪ ಹಾಕಂಬ. ಆಮೇಲೆ 1 ಲೇಯರ್ಸ್ ಸ್ವಲ್ಪ ನಾವು ಇದು ಎಂಥದ್ದು ಬೆಳ್ಳುಳ್ಳಿ ಅಲ್ಲ, ಬೆಳ್ಳುಳ್ಳಿನ ತೊಳ್ಕೊಂಬ. ಆಮೇಲೆ ಈಗ ಮತ್ತೆ ವಾಪಸ್ ಸ್ವಲ್ಪ ಮಾವಿನಕಾಯಿ ಮಿಡಿ. ನಾವಂತೂ ಬಾಯಿಂಗೆಲ್ಲ ನೀರು ಬತ್ತಿತ್ತು, ನಂಗಂತೇಳಿ ಅಲ್ಲ ಎಲ್ಲರಿಗೂ ಬತ್ತಿತ್ತು, ನನಗೂ ಬತ್ತಿತ್ತು ಅಷ್ಟೇ. ಆಮೇಲೆ ಒಂದು ಲೇಯರು ಇದು ಹಾಕೋಣ, ಇದು ಹಾಕ್ಬಿಟ್ಟು ಇದು ಹಾಕೋಣ, ಇದು ಹಾಕ್ಬಿಟ್ಟು ಉಪ್ಪಿನಕಾಯಿ ಸಿಹಿದ್ದರೆ ಸಿಹಿಕರಣಿ ಅಲ್ಲ, ಹುಳಿಯಿದ್ದರೆ ಉಪ್ಪಿನಕಾಯಿ, ಸಿಹಿ ಇದ್ದರೆ ಸಿಹಿಕರಣಿ. ಮಾವಿನ ತೋಪಲ್ಲಿ ಮಾವಿನಕಾಯಿ ಆರಿಸಬೇಕು ನೀನೊಂದ. ಆಮೇಲೆ ನನಗೆ ಗೊತ್ತಿಲ್ಲ, ಅವಾಗ ಸ್ವಲ್ಪ ಕೇಳಿದ್ದೆ ಆ ಹಾಡನ್ನು, ಇವಾಗ ನೆನಪಿ ಬರ್ತೈತೆ. ಮಾವಿನ ತೋಪಲ್ಲಿ ಮಾವಿನಕಾಯಿ ಅದರಲ್ಲಿ ಆರಿಸಬೇಕು ನೀನೊಂದ. ಆಮೇಲೆ ಸಿಹಿ ಇದ್ದರೆ ಸಿಹಿಕರಣಿ, ಉಪ್ಪಿದ್ದರೆ ಉಪ್ಪಿನಕಾಯಿ. ಅವ್ರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ಫುಲ್ ನಾವು ಆಗಬೇಕು. ಎಂಥದ್ದು ಯಜಮಾನ ಪಿಕ್ಚರ್ ಹಂಗೂ ಹಾಗೆ, ಅವರು ಉಪ್ಪಿನಕಾಯಿ ಮಾಡೋದು ಶ್ರೀಮದ್ರಾಪುರ್, ನಾವು ಮಾಡೋದು ತಿಂಬುದು ಅಷ್ಟೇ. ನಮ್ಮ ಭರಣಿ ಫುಲ್ ಆಗಿದೆ. ಎಸ್, ನಮ್ಮ ಉಪ್ಪಿನಕಾಯಿ ಭರಣಿ ಫುಲ್ ಆಯಿತು. ಇದನ್ನು ಹಾಕಿ ಬಿಡುತ್ತೆ, ಸುಮ್ಮನೆ ಉಳಿಸ್ಕೊಳ್ಳೋದು ನಾವು. ಗಾಡ್ ಇಸ್ ಗ್ರೇಟ್, ಗಾಡ್ ಇಸ್ ಗ್ರೇಟ್, ಗಾಡ್ ಇಸ್ ಗ್ರೇಟ್. ಆಯ್ತು. ಎಸ್, ಇದು ಎಂತ ಆಯ್ತಂದರೆ ಇದು ಲೈಕ್ ಮಿಕ್ಸಪ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇದನ್ನ ಇಷ್ಟು ಉದ್ದ ಇರೋದ್ರಿಂದ ಇದನ್ನು ಮಿಕ್ಸಪ್ ಮಾಡೋಕೆ ನಂಗೆ ಕಷ್ಟ ಆಗ್ತೈತೆ. ಅದಕ್ಕೆ ಈ ಪಾತ್ರಕ್ಕೆ ವಾಪಸ್ ಹಾಕುವ. ಈ ಪಾತ್ರಕ್ಕೆ ವಾಪಸ್ ಹಾಕಿ ಮತ್ತೆ ಇನ್ನೊಂದ್ಸಲ ಮಿಕ್ಸಪ್ ಮಾಡುವ. ಎಂತಕ್ಕೆ ಇದು ವಾಪಸ್ ಆಗ್ತಿದ್ದಂದ್ರೆ ಅಮ್ಮ ಮಿಕ್ಸಪ್ ಆಗಿದೆಯಲ್ಲ, ಬೈದ್ರೆ ಅದಕ್ಕೆ ಮಿಕ್ಸಪ್ ಆಗಿದ್ದಿಲ್ಲ ಮತ್ತಿನ್ನೆಂತ. ಈ ತರ ಮಾಡುದು ನೀನು ಇಷ್ಟನ್ನು ಮಾಡುದು ಕಾಣ. ಸಾಕು 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 ಸಾಕು, ಯಾಕೆ ಎಷ್ಟೊಂದು ಬೈತೀರಪ್ಪ? ಇಷ್ಟು ಬೈತಾರೆ. ಕರ ಅನ್ಬೇಡ.
ಬೇಡ. ಎಷ್ಟು ರೆಡ್ ಇತ್ತು, ಬಟ್ ಇದ್ರಂಗೆ ಒಳ್ಳೆ ಕಾಫಿ ಕಲರ್ ಕಾಣಿಸ್ತಾ ಇದೆ. ಕ್ಯಾಮ್ರಾ ಜಸ್ಟಿಸ್ ಮಾಡ್ತಾ ಇಲ್ಲ ಗಾಯ್ಸ್ ಕಲರನ್ನು. ಬಾಯಲ್ಲಿ ನೀರು ಬರುತ್ತಿದೆ. ಅದಿಷ್ಟು ಮಿಡಿ ಹಾಕಿ ಬಿಡ. ವಾವ್, ಭಾರಿ ಖುಷಿ ಆತಿತ್ತ. ಕಾಂಬಕ್ಕೆ ಖುಷಿ ಆಯ್ತು. ಆದರೆ ಹಾಗೇನಿಲ್ಲ, ಆವಾಗಲೇ ಇದರಲ್ಲೂ ಸಮೇತ ಮಿಕ್ಸಪ್ ಆಗಿತ್ತು. ಅಮ್ಮ ಮೇಲಿಂದ ನಾ ಕಂಡು ಸುಮ್ಮನೆ ಬೈದಿಕ್ಕೆ ಹೋರು. ಇವಾಗ ಚೆನ್ನಾಗಾಗಿದೆ. ವಾಪಸ್ ಇದನ್ನು ಇವಾಗ ಭರಣಿ ಹಾಕೋಣ. ನನ್ನಮ್ಮನ ಖುಷಿ ಸಂತೋಷಕ್ಕೋಸ್ಕರ ವಾಪಸ್ ಹಿಂಗೆ ಮಾಡೋದು. ಅದನ್ನು ಬಿಟ್ಟರೆ ಏನಿಲ್ಲ. ಹೀಗೆ ತಗೊಳ್ಬೇಕು. ಟಾಡಾಡ ಯಮ್ 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 ನನ್ನ ಬ್ಯಾಗಿನಲ್ಲಿ ತುಂಬಿಕೊಂಡಿದ್ದೆ, ನಿಮಗೆ ಬೇಕಾಗಿಲ್ಲ. ಇದು ಸ್ವಲ್ಪ ಉಳಿದದ್ದನ್ನು ಸ್ವಲ್ಪ ಹಾಕಿ ಇದಂಗೆ ಕಲಿಸ್ತೆ. ಇದು ನೀರು ಹೆಚ್ಚಾಯ್ತಾ? ನೀವು ಅಬ್ಬೆ ಮಗಳು ಎಲ್ಲದಕ್ಕೂ ಒಂದೊಂದು ಎಂತಾದ್ರು ಹೇಳುದು ಮಾಡತ್ತಿತ್ತು. ನೀರು ಸರಿ ಇತ್ತು, ಅದನ್ನೇ ಕೂಕೊಂತೀನಿ. ಉಪ್ಪಿನಕಾಯಿ ರೆಡಿ ಆಗಿದೆ. ಇದು ಈ ಸಲ ಮಾಡಿದ ಉಪ್ಪಿನಕಾಯಿ. ಇದನ್ನ ಇವಾಗ ನಾವು ಒಂದು ಪ್ಲೇಸಲ್ಲಿ ಲೈಕ್ ಮಾಡಿ ಸ್ಟೋರ್ ಮಾಡಿ ಇಡೋಣ. ಇಲ್ಲಿಗೆ ಈ ವಿಡಿಯೋ ಮುಗೀತದೆ. ಬಾಯ್. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಸಿಗುವ.